ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ನಾನು ನಿಮಗೆ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಕೊಡೋದಾಗಲಿ ಇಲ್ಲ ಯೂಟ್ಯೂಬಲ್ಲಿ ಲೈವ್ ಮಾಡ್ಕೊಂಡು ಕೂತ್ಕೊಳ್ಳೋದಾಗಲಿ ಅದು ಯಾವುದು ನನ್ನ ನೇಚರ್ ಅಲ್ಲ. ಸೊ ಅದು ಯಾವುದೂ ನಾನು ಮಾಡೋದಿಲ್ಲ. ಬಿಕಾಸ್ ನನ್ನ ಪ್ರಿಫರೆನ್ಸ್ ಏನಿದ್ರು ನನ್ನ ಟ್ರೇಡಿಂಗ್ ಈಸ್ ಪ್ರೊಫೆಷ್ನಲ್. ಸೊ ಯೂಟ್ಯೂಬು ಲರ್ನಿಂಗ್ ಕಂಟೆಂಟು ದಟ್ ಈಸ್ ಅ ಸೆಕೆಂಡ್ ಥಿಂಗ್ ಅಷ್ಟೇ. ಸೊ ಹಾಗಾಗಿನೇ ಅದು ಯಾವುದೂ ನಾನು ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚು ಐ ಗೆಸ್ ನೆಕ್ಸ್ಟ್ ಫ್ರೈಡೇಗಿರುತ್ತೆ, ನೀವು ಜಾಯ್ನ್ ಆಗಿ ಕಲಿಬೋದು. ಬಿಕಾಸ್ ನೆಕ್ಸ್ಟ್ ಫ್ರೈಡೇ ಬ್ಯಾಚ್ ಆದಮೇಲೆ ನಾನು ಇನ್ನು ಗೌರಿ ಹಬ್ಬ ಕಳೆಯೋವರೆಗೂ ಯಾವುದೇ ಥರದ ಟ್ರೇಡಿಂಗ್ ಬ್ಯಾಚ್ಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಐ ಹ್ಯಾವ್ ಟು ಗೋ ಮೈ ನೇಟಿವ್. ಸೊ ಹಾಗಾಗಿನೇ ಗೌರಿ ಹಬ್ಬ ಮುಗಿಸ್ಕೊಂಡು ಒಂದು 3-4 ಡೇಸ್ ಕಳೆದ ಮೇಲೆ ನಾನು ಬರೋದು. ಇದೇ ನಂದು ಲಾಸ್ಟ್ ಬ್ಯಾಚು. ಸೊ ಆಗಸ್ಟಲ್ಲಿ ಲೈಕ್ ಏನು 30th ಆಗಸ್ಟ್ 30th ಐ ಗೆಸ್ ಆಗಸ್ಟ್ 30th ಇರ್ಬೋದು ಅಂದ್ಕೊಳ್ತೀನಿ. ಎಸ್, ಓಕೆ. ಆಗಸ್ಟ್ 30ನೇ ತಾರೀಕು ನಾನು ಒಂದು ನೆಕ್ಸ್ಟ್ ಬ್ಯಾಚ್ನ ಕಂಡಕ್ಟ್ ಮಾಡಿದರೆ, ಅದಾದಮೇಲೆ ನಾನಿನ್ನು ಐ ಗೆಸ್ ನೆಕ್ಸ್ಟ್ 2 ವೀಕ್ಸ್ ಯಾವುದೇ ಥರದ್ದು ಇದನ್ನು ಟ್ರೈನಿಂಗ್ನ ಕಂಡಕ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿನೇ ಯಾರು ಜಾಯ್ನ್ ಆಗಿ ಕಲಿಬೇಕು ಅನ್ನೋರು ಆದಷ್ಟು ಈ ಬ್ಯಾಚಲ್ಲಿ ಎನ್ರೋಲ್ ಆಗಿ ಕಲೀಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ಸು ನೀವು ಕಲಿಬೇಕು ಅನ್ನೋರು ಕೂಡ ನಿಮ್ಮದು ನೀವು ಯಾವಾಗ ಜಾಯ್ನ್ ಆಗಿದ್ರೆ ಅದರದ್ದು ನಿಮ್ಮದು ಸ್ಕ್ರೀನ್ಶಾಟ್ ಪೇಮೆಂಟ್ ಮಾಡಿರೋಂಥ ಸ್ಕ್ರೀನ್ಶಾಟು ಮತ್ತು ಬ್ಯಾಚ್ ಡೇಟು ನೀವು ಕಳಿಸ್ಕೊಟ್ರೆ ನಾನು ಅದನ್ನು ಕ್ರಾಸ್ ಚೆಕ್ ಮಾಡಿ ನಿಮಗೆ ಅದನ್ನು ಏನು ಅಂತ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಲೈಕ್ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋಕ್ಕೆ ಮುಂಚೆ ಐ ಆಮ್ ಹ್ಯಾಪಿ ಬಿಕಾಸ್ ಮೊನ್ನೆ ಬ್ಯಾಚು ತುಂಬ ಜನ ಓಲ್ಡ್ ಸ್ಟೂಡೆಂಟ್ಸ್ ಇದ್ದರು. ಆ್ಯಂಡ್ ಅವ್ರಿಗೆ ಏನು ಗೈಡ್ ಮಾಡಿದ್ದೆ ನಾನು, ಮಾರ್ಕೆಟ್ ಈಸ್ ಎಕ್ಸಾಕ್ಟ್ಲಿ ಪ್ರಿಡಿಕ್ಟೆಡ್ ಸೇಮೇ. ಐ ಆಲ್ಸೋ ಡನ್ ವಿತ್ ವೆರಿ ಈಸಿ ಆ್ಯಂಡ್ ಸಿಂಪಲ್ ಟ್ರೇಡು ಡನ್ ಫಾರ್ ದ ಡೇ. ನಾನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಬಿಕಾಸ್ ಪ್ರೀಮಿಯಮ್ಸು ಅಷ್ಟು ಫಾಸ್ಟ್ ಮೂವ್ ಆಗ್ತಿರಲಿಲ್ಲ. ನಾನು ಅಬ್ಸರ್ವ್ ಮಾಡಿದಾಗ ಆಮೇಲೆ ಪ್ರೀಮಿಯಮ್ಸ್ ಫಾಸ್ಟ್ ಮೂವ್ ಆಯಿತು. ನಾನು ಎಕ್ಸಿಟ್ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ನೋಡಿದೆ ಪ್ರೀಮಿಯಮ್ ಫಾಸ್ಟ್ ಮೂವ್ ಆಗಿತ್ತು. ರೀಸನ್ ಇಷ್ಟೇ, ಆಲ್ ಟೈಮ್ ಹೈ ನಿಯರ್ ಇರೋದ್ರಿಂದ ಮಾರ್ಕೆಟು ಎಷ್ಟು ಫಾಸ್ಟ್ ಮೂವ್ ಆಗುತ್ತೆ ಅನ್ನೋದು ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ಮಾಡೋದು. ಸೊ ಐ ಜಸ್ಟ್ ಡನ್ ಫಾರ್ ದ ಡೇ ಆ್ಯಂಡ್ ಆಲ್ಮೋಸ್ಟ್ 30,000 ಹತ್ರ 29,000 ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಕೆಲವರು ನನಗೆ ಕಮೆಂಟಲ್ಲಿ ಕಳಿಸೋದು, ಸರ್ ನೀವು ತೋರಿಸೋದು ಇದು ಒರಿಜಿನಲ್ ಇದೆ ಅಲ್ಲ, ಸೊ ನೀವು ಅಲ್ಲಿ ಏನೂ ಲೈಕ್ ನಿಮ್ಮದು ಐಡಿನ ಹೈಡ್ ಮಾಡ್ತೀರಾ ಮತ್ತು ಅದು ಇದು ಅಂತ. ನೋಡಿ, ನನ್ನ ಸೇಫ್ಟಿ ನಾನು ನೋಡ್ಕೊಳ್ಳೇಬೇಕು ಫಸ್ಟ್ ಆಫ್ ಆಲ್. ಏಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನನ್ನ ಅಕೌಂಟ್ನ ಶೇರ್ ಮಾಡ್ತೀನಿ ಅಂದಾಗ ನನ್ನ ಸೇಫ್ಟಿ ನೋಡ್ಕೊಳ್ಳು, ಬೇರೆಯವ್ರು ಅವ್ರವ್ರ ಥಿಂಗ್ಸ್ ಅವ್ರು ನೋಡ್ಕೊಳ್ತಾರೆ. ಹಾಗಾಗಿ ನಾನು ಹೈಡ್ ಮಾಡೋದು ನನ್ನ ನೇಚರು, ನಾನು ಮಾಡಲೇಬೇಕು. ಆ್ಯಂಡ್ ಸೆಕೆಂಡ್ ಥಿಂಗು, ನಾನು ಪ್ರಾಫಿಟ್ ಮಾಡ್ತಿಲ್ವೋ ಇಲ್ಲ ನಾನು ಕಲಿಸೋ ನೇಚರ್ ಹೇಗಿದೆ ಅದು ನನ್ನ ಸ್ಟೂಡೆಂಟ್ಸ್ ಎನ್ರೋಲ್ ಆದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ನಾನು ಜೆನ್ಯೂನ್ ಎಷ್ಟಿದ್ದೀನಿ ಇಲ್ಲ ನಾನು ಏನು ಗೈಡ್ ಮಾಡ್ತೀನಿ ಅನ್ನೋದು. ಸುಮ್ಮನೆ ಕೂತ್ಕೊಂಡು ನೀವು ಯೂಟ್ಯೂಬಲ್ಲಿ ನೋಡಿಕೊಂಡು ಯಾರು ಏನೋ ಮಾಡ್ತಾರೆ ಅದನ್ನು ನನಗೆ ಕಂಪೇರ್ ಮಾಡೋದನ್ನ ಬಿಡಿ, ಆಯಿತಾ? ಅದನ್ನೇ ನಾನು ನಿಮಗೆ ಹೇಳೋದು. ಬಿಕಾಸ್ ನಾನು ಆ ಥರ ತೋರಿಸೋದಾಗಿದ್ರೆ ಇಲ್ಲಿ ನಿಮಗೆ 10,000 20,000 ತೋರಿಸ್ಕೊಂಡು ಕೂತ್ಕೊಳ್ಳೋ ನೆಸಸರಿ ನನ್ನ ಮೈಂಡ್ ಸೆಟ್ ಇರಲ್ಲ. ಐ ಕ್ಯಾನ್ ಲೈಕ್ ನಿಮಗೆ ಆ ಥರ ಫ್ರಾಡ್ಸ್ ಆಪ್ ಇದ್ದಾವೆ ಅಂದರೆ ಐ ಕ್ಯಾನ್ ಮೇಕ್ ಇಟ್ ಲೈಕ್ 1 lakh 2 lakh 3 lakh ಐ ಕ್ಯಾನ್ ಶೋ ಇಟ್. ಈಸಿಯಾಗಿ ತೋರಿಸ್ಬೋದು ಅದನ್ನ. ದಟ್ ಈಸ್ ನಾಟ್ ಮೈಂಡ್ ಸೆಟ್. ನಿಮ್ಮ ರಿಸ್ಕ್ ರಿವಾರ್ಡ್ ನಿಮ್ಮ ಮೈಂಡ್ ಸೆಟ್ನ ನೀವು ಕಲಿಯೋ ಕಡೆ ಫೋಕಸ್ ಮಾಡಿ. ಅದನ್ನು ಬಿಟ್ಟು ಆಲ್ವೇಸ್ ಇನ್ನೊಬ್ರು ಏನು ಮಾಡ್ತವ್ರೆ, ಅವ್ರು ನನಗಿಂತ ಯಾಕೆ ಅವರು ಗುಡ್ ಟ್ರೇಡರ್ ಆಗಿದ್ದಾರೆ ಅನ್ನೋದನ್ನು ಫಸ್ಟ್ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾಕೆ ಅವ್ರು ನನಗಿಂತ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡ್ತವ್ರೆ, ನನ್ನ ಮಿಸ್ಟೇಕ್ ಏನು ಅದೇನು. ಬಿಕಾಸ್ ನಾನು ಕಲಿಬೇಕಾದ್ರೆ ನಾನು ಮಾಡ್ತಿದ್ದೆ ಅದನ್ನೇ. ನಾನು ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ ವಾಚ್ ಮಾಡಿದಾಗ ನನ್ನ ಮಿಸ್ಟೇಕ್ ಏನು. ಬಿಕಾಸ್ ಪರ್ಸನ್ ಏನು ಮಾಡ್ತೀರ ಅನ್ನೋದು ನನಗೆ ಬೇಕಿಲ್ಲ, ಎಷ್ಟು ದುಡಿತಾರೆ ಅನ್ನೋದು ನನಗೆ ಬೇಕಿರಲ್ಲ. ನನಗೆ ಬೇಕಿದ್ದು ಇಷ್ಟೇ, ನನ್ನ ಮಿಸ್ಟೇಕ್ ಏನು ಅಲ್ಲಿ. ಅವರು ಪ್ರಾಫಿಟ್ ಮಾಡಿದರೆ ನಾನು ಲಾಸ್ ಮಾಡ್ಕೊಂಡು ಏನಾವತ್ತು ಅಂದರೆ ನನ್ನ ಮಿಸ್ಟೇಕ್ ಏನು. ಐ ಜಸ್ಟ್ ಬರಿತಾ ಇದ್ದೆ ಕೂತ್ಕೊಂಡು. ನಾನು ನೀವು ಬಿಲೀವ್ ಮಾಡ್ತಿರಲ್ವೋ, ಐ ಹ್ಯಾವ್ 200 ಪೇಜ್ 2 ನೋಟ್ಬುಕ್ನ ನಾನು ಬರ್ದಿದ್ದೀನಿ. ನನ್ನ ಮಿಸ್ಟೇಕ್ಸ್ಗಳು, ನಂದು ಥಿಂಗ್ಸು, ಟ್ರೇಡಿಂಗ್ ಇವತ್ತು ಏನು ಗುಡ್ ಹೋಯ್ತು, ನನ್ನ ಮೈಂಡ್ ಸೆಟ್ ಏನಿತ್ತು ಅಂತ. ಸೊ ಆ ಥರ ನೀವು ಕಲಿಬೇಕಾದ್ರೆ ಆ ಥರ ಫೋಕಸ್ ಮಾಡಬೇಕು ಹೊರತು ಅದನ್ನು ಬಿಟ್ಬಿಟ್ಟು ಶಾರ್ಟ್ಕಟ್ಗಳು ಹುಡುಕೊಂಡು ಯಾರೋ ನೀವೇನೋ ಟ್ರೇಡ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಾನು ಟ್ರೇಡ್ ಬುಕ್ ತೋರಿಸೋ ಅವಶ್ಯಕತೆ ಕೂಡ ನನಗಿಲ್ಲ, ಆಯಿತಾ? ಅದರಿಂದ ಏನೂ ಸಿಗೋದು ಇಲ್ಲ. ಇಟ್ಸ್ ಮೈ ಅರ್ನಿಂಗ್. ಬಿಕಾಸ್ ನಾನು ಅದನ್ನು ಹಾರ್ಡ್ ವರ್ಕ್ ಮಾಡಿ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ನನಗೆ ಅದು ನಾಲೆಡ್ಜ್ ಬೆಳೆಸ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ಬೇರೆ ಥರ ಲೈಕ್ ನಿಮಗೆ ಫ್ರಾಡ್ ಥಿಂಗ್ಸ್ ಕೂತ್ಕೊಳ್ಳೋ ಉದ್ದೇಶ ನನಗಿದ್ರೆ ನಾನು ಯೂಟ್ಯೂಬಲ್ಲಿ ಲೈವ್ ಹಾಕೊಂಡು ಕೂತ್ಕೊಂಡು ಇಲ್ಲಿ ಒಂದು ಲೈನ್ ಹೇಳ್ತೀನಿ, ಇಲ್ಲಿಂದ ಇಲ್ಲಿ ತನಕ ಮಾರ್ಕೆಟ್ ಟಚ್ ಆಗುತ್ತೆ, ನೋಡಿದ್ರಾ ಟಚ್ ಆಯಿತು ಫೈನಲಿ, ನೋಡಿದ್ರಾ ಅಲ್ಲಿಂದಲೇ ಕೆಳಗಡೆ ಬಿತ್ತು, ಆ ಥರ ಮಾಡಬೇಕಾಗಿ ಬರ್ತಿರೋ ನಾನು ಮಾಡ್ತಿದ್ದೆ, ಆಯಿತಾ? ಅದನ್ನು ಮಾಡೋದು ತುಂಬಾ ಈಸಿ. ಅದಕ್ಕಿಂತ ಬೆಟರು ನಿಮ್ಮ ಅನಾಲಿಸಿಸ್ನ ಕಲಿಯೋ ಕಡೆ ಫೋಕಸ್ ಮಾಡಿ. ಈಗ ನನ್ನ ಹತ್ರನೇ ಕಲೀರಿ ಅಂತ ಹೇಳ್ಯಾರ, ನೀವು ಎಲ್ಲಾದರೂ ಕಲೀರಿ. ಕಲ್ತ ಮೇಲೆ ದಟ್ ನೀವು ಮಾರ್ಕೆಟಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಇಂಪಾರ್ಟೆಂಟು. ಮಾರ್ಕೆಟಲ್ಲಿ ಬ್ಯಾಕ್ ಟೆಸ್ಟ್ ಎಲ್ಲರೂ ಮಾಡ್ತಾರೆ. ಯಾಕೆಂದ್ರೆ ಚಾರ್ಟ್ ಫಾರ್ಮ್ ಆದಮೇಲೆ ಎಲ್ಲರೂ ಕಿಂಗ್ರೆ, ಎಲ್ಲರೂ ರಾಜರೇ. ಚಾರ್ಟ್ ಫಾರ್ಮ್ ಆದಮೇಲೆ, ಚಾರ್ಟ್ ಫಾರ್ಮ್ ಆಗೋಕ್ಕೆ ಮುಂಚೆ ಈ ಪ್ರಿಡಿಕ್ಷನ್ ಮಾಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ನಾಲೆಡ್ಜ್, ಆಯಿತಾ? ಅದ್ರ ಕಡೆ ಫೋಕಸ್ ಮಾಡಿ. ಸೊ ಅದಕ್ಕೆ ಓಕೆ, ನಂದು ನ್ಯೂ ಸ್ಟ್ರಾಟಜಿ ನ್ಯೂ ಥಿಂಗ್ಸ್ ಪ್ರಕಾರನೇ ಹೇಳಿದ್ದಾರೆ. ನಾನು ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿ ಹೇಳಿದೆ, ಮಾರ್ಕೆಟ್ ಇಫ್ ಇಟ್ ಈಸ್ ಬ್ರೇಕ್ಸ್ ದೀಸ್ 3 ಲೆವೆಲ್ಸ್, ಈ ಲೆವೆಲಿಂದ ಮಾರ್ಕೆಟ್ ಮೇಲ್ಗಡೆ ಟ್ರೇಡ್ ಮಾಡಿದರೆ ಕಣ್ಣು ಮುಚ್ಕೊಂಡು ಸಿ ಸೈಡ್ ಹೋಗಿ. ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ಲಿ ಸ್ಕ್ವೀಸ್ ಆಗಿದೆ, ಒಂದು ಸೈಡ್ ಮಾರ್ಕೆಟ್ ಡೈರೆಕ್ಷನ್ ಮೂವ್ ಆಗೇ ಆಗುತ್ತೆ ಅಂತ.
ನಾನು ಕೂಡ ಬೆಳಗ್ಗೆ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಆಲ್ ಟೈಮ್ ಹೈ ನಿಯರ್ ಇರೋದ್ರಿಂದ ವೆಯ್ಟ್ ಮಾಡ್ತಿದ್ದೆ, ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಬಿದ್ದು ಏನಾದ್ರು ಮೇಲಾಗುತ್ತಾ ಅಂತ. ಮಾರ್ಕೆಟು ಫಸ್ಟು ಡಿಪ್ ಕೊಟ್ಟು ಮೇಲೆ ಬಂದು ಎಕ್ಸಾಕ್ಟ್ ನಮ್ಮದೊಂದು ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಅದನ್ನು ಬ್ರೇಕ್ಔಟ್ ಲೆವೆಲಿಗೆ ಬಂದಾಗಲೇ ನಾನು ಇಲ್ಲೇ ಟ್ರೇಡ್ ಎತ್ಕೊಂಡೆ. ನಾನು ಆಲ್ಮೋಸ್ಟ್ ಇಲ್ಲಿ ಟ್ರೇಡ್ ಎತ್ಕೊಂಡಿದ್ದೆ. ನಿಯರೆಸ್ಟ್ ಇಲ್ಲಿ ಬರೋಷ್ಟರಲ್ಲಿ ನಾನು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಪ್ರೀಮಿಯಮ್ ಸಡನ್ ಮೂವ್ ಆಗ್ತಿಲ್ಲ. ಅದು ನಾನು ಪ್ರಾಫಿಟ್ ಬುಕ್ ಮಾಡಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ಎಷ್ಟು ಫಾಸ್ಟ್ ಪ್ರೀಮಿಯಮ್ ಹೋಗಿತ್ತು ಅಂದರೆ ನನಗೆ ಅನ್ನಿಸ್ತಾ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ದಿನ ಟಾರ್ಗೆಟ್ನ ಮಾರ್ಕೆಟ್ ಕೊಟ್ಟಾಗಿದೆ, ಸಿಂಗಲ್ ಟ್ರೇಡ್ ಅದು. ನೀವೀಗೇನು ನೋಡ್ತಾ ಇರೋ ದಟ್ ಇಸ್ ಅ ಸಿಂಗಲ್ ಟ್ರೇಡ್, ದಿನ ಟಾರ್ಗೆಟ್ ಬಂದಾಗಿದೆ. ಅದಕ್ಕಿಂತ ಏನು ಬೇಕು ಅದೆಲ್ಲ ನೀವು ನೋಡೋ ಅವಶ್ಯಕತೆ ಇಲ್ಲ. ನಿಮಗೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ನಿನ್ನೆ ಮಾರ್ಕೆಟ್ ಸ್ಕ್ವೀಸ್ ಆಗಿದೆ ಅಂದಾಗ ಒಂದು ಸೈಡ್ ಮೂಮೆಂಟ್ ಆಗುತ್ತೆ ಅಂತ ಗೊತ್ತಿದ್ದಾಗ ನಾನು ಇಲ್ಲಿಂದ ಪೊಸಿಷನ್ನ ಹೋಲ್ಡ್ ಮಾಡಿದ್ದೀನಿ. ಐ ಆಮ್ ಆಪ್ಷನ್ ಬಯರ್, ಐ ಆಮ್ ಅ ಸ್ಕಾಲ್ಪರ್, ಸ್ಟಿಲ್ ನಾನು ಹೋಲ್ಡ್ ಮಾಡಿದ್ದೀನಿ. ಯಾಕೆ? ಕಾನ್ಫಿಡೆನ್ಸ್ ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತೆ, ಬಿಕಾಸ್ ಮಾರ್ಕೆಟ್ ಟೂ ಡೇಸಿಂದ ಯಾವ್ದಾರೋ ಒಂದು ಬಸ್ಟ್ಗೆ ವೆಯ್ಟ್ ಮಾಡ್ತಿದೆ ಅಂತ. ಅದು ಬಿಟ್ಟು ನೀವು ಓವರ್ನೈಟು ಏನಾರು ತಿಳ್ಕೊಳ್ಳಿ, ಲೈಕ್ ಫೆಡ್ ನ್ಯೂಸ್ ಇರ್ಬೋದು, ಅಮೆರಿಕಾದಲ್ಲಿ ಹಂಗಾಯಿತು ಹಿಂಗಾಯಿತು, ಅದು ಎಲ್ಲ ಬೆಳಗ್ಗೆ ಅಷ್ಟಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಮಾರ್ಕೆಟಲ್ಲಿ, ನೆನ್ಪಿಟ್ಕೊಳ್ಳಿ. ಅದು ಯಾವುದು ನಮಗೆ ಯೂಸ್ ಆಗೋದಿಲ್ಲ, ಯಾಕೆಂದರೆ ನಾವು ಇಂಟ್ರಾಡೇ ಟ್ರೇಡರು. ಬೆಳಗ್ಗೆ 9:15 3:15 ಟಾಟಾ ಬೈ ಬೈ ಹೇಳೋರು ನಾವು. ಸೊ ಇವಾಗ ನಂದು ಟ್ರೇಡ್ ಮುಗೀತಾ, ನಾನು ಎಷ್ಟೇ ಗುಡ್ ಟ್ರೇಡ್ಸ್ ಆದ್ರೂ ನಾನು ಟಚ್ ಮಾಡೋದಿಲ್ಲ. ದಟ್ ಈಸ್ ಮೈ ಮೈಂಡ್ ಸೆಟ್ ಆ್ಯಂಡ್ ಸೈಕಾಲಜಿ. ನಾನು ಆಲ್ವೇಸ್ ಬಿಲೀವ್ ಮೈ ಮೈಂಡ್ ಸೆಟ್ ಆ್ಯಂಡ್ ಸೈಕಾಲಜಿ ಮೇಲೆ. ಇವತ್ತು ನಾನು ಪ್ರಾಫಿಟ್ ಆಯಿತು, ಸಾಕಪ್ಪ, ಮಾರ್ಕೆಟ್ ನನಗೆ ಕೊಟ್ಟಿದೆ ಎನಫ್. ಒಂದು ಎಷ್ಟು ಎಕ್ಸಾಕ್ಟ್ ಅದು 7ರಿಂದ 10 ನಿಮಿಷದೊಳಗಡೆ ಐ ಜಸ್ಟ್ ಮೇಡ್ ಇಟ್ ಆನ್ ಸಮ್ ಗುಡ್ ಅಮೌಂಟ್ ಅಂದರೆ ಸಾಕು. ಅದು ಹೇಳ್ತೀನಲ್ಲ, ಇವಾಗಲೂ ನಾನು ನಿಮಗೆ ಹೇಳ್ತೇನೆ, ಇವತ್ತಿನ ನನ್ನ ಪ್ರಾಫಿಟ್ ಕೂಡ ಎಷ್ಟೋ ಜನದ ಕನಸಾಗಿರುತ್ತೆ. ಸ್ಯಾಲ್ರಿ ದಿನಕ್ಕೆ 8 ಅವರ್ 10 ಅವರ್ ವರ್ಕ್ ಮಾಡಿ 1 ತಿಂಗಳಿಗೆ ಆ ಅಮೌಂಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ನಾನು ಅದನ್ನು ನನ್ನ ಡೇ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಅದ್ರ ಹಿಂದ್ಗಡೆ ಎಷ್ಟು ಹಾರ್ಡ್ ವರ್ಕ್ ನಾನು ಮಾಡಿರ್ತೀನಿ ಅಂತ ನನಗೆ ಗೊತ್ತಿರುತ್ತೆ. ಸೊ ನೀವು ವರ್ಕ್ ಆನ್ ಫೋಕಸ್ ಕಲೀರಿ. ಕಲ್ತಿದ್ದು ಎಲ್ಲೂ ಹಾಳಾಗೋದಿಲ್ಲ. ಎಜುಕೇಷನ್ ಮಾಡಿದ್ದು ಕೂಡ ಎಲ್ಲೂ ಹಾಳಾಗೋಲ್ಲ, ಕಲ್ತಿದ್ದು ಎಲ್ಲೂ ಹಾಳಾಗಲ್ಲ. ನೀವು ಕಲಿಯೋಕ್ಕೆ ಸಮಯ ಕೊಡಲ್ಲ ನೋಡಿ, ಅದೇ ನೀವು ಮಾಡ್ಕೊಳ್ಳೋದು ಬಿಗ್ಗೆಸ್ಟ್ ಮಿಸ್ಟೇಕು. ಮತ್ತು ನೀವು ಬ್ಲೇಮ್ ಮಾಡೋದಷ್ಟೇ, ಇನ್ನೊಬ್ರನ್ನ ಬ್ಲೇಮ್ ಮಾಡೋದನ್ನ ಬಿಡಿ. ಫಸ್ಟ್ ಫೋಕಸ್ ಆನ್ ಯುವರ್ ಥಿಂಗ್. ಆಲ್ವೇಸ್ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಇರೋದು 2 ಮಂತ್ರ. ಒಂದು ಲರ್ನಿಂಗು, ಸೆಕೆಂಡು ನಮ್ಮ ರಿಸ್ಕ್ ರಿವಾರ್ಡು, ಮತ್ತು ತಾಳ್ಮೆ. ಪೇಷನ್ಸ್ ಇಸ್ ದ ಕೀ ಇನ್ ದ ಮಾರ್ಕೆಟ್. ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ನಾನು ಇಲ್ಲಿಂದಲೇ ಟ್ರೇಡ್ ಮಾಡ್ಬೋದಿತ್ತಲ್ಲ, ಇಲ್ಲಿಂದ ಟ್ರೇಡ್ ಮಾಡಿ ನಿಮಗೆ ಹೇಳ್ಬೋದಿತ್ತು, ಐ ಕ್ಯಾಪ್ಚರ್ಡ್ ದಿಸ್ ಫುಲ್ಲು ವಿತ್ ಮೈ ಸ್ಮಾಲ್ ಕ್ವಾಂಟಿಟಿ, ಐ ಕ್ಯಾಪ್ಚರ್ಡ್ ದಿಸ್ ವಿತ್ 1:5 1:6 ಅಂತ. ಅದು ಯಾವುದು ನನ್ನ ಮೈಂಡ್ ಸೆಟ್ ಅಲ್ಲ, ನಾನು ಕ್ಲಿಯರಾಗಿ ಹೇಳ್ತೇನೆ. ಬಿಕಾಸ್ ನಾನು 1:1 ಸ್ಕಾಲ್ಪರ್. ನಾನು ನನಗೆ 1:1 ಸಿಕ್ಕಿದ್ರೆ ನಾನು ಮಾರ್ಕೆಟಿಗೆ ಟಾಟಾ ಬೈ ಬೈ ಹೇಳೋ ಹೋಗೋದ್ರಲ್ಲೇ ನನಗೆ ಆಲ್ವೇಸ್ ಹ್ಯಾಪಿ. ಬಿಕಾಸ್ ಮಂಡೇ ಇಸ್ ಅ ಫ್ರೆಶ್ ಡೇ, ಫ್ರೈಡೇ ಇಸ್ ಅ ವೀಕೆಂಡ್. ಆಲ್ವೇಸ್ ಮೈಂಡ್ ಸೆಟ್ ನೇಚರ್ ಎರಡೂ ಚೇಂಜ್ ಇರುತ್ತೆ ಟ್ರೇಡರ್ಗೆ. ವೀಕೆಂಡ್ಸಲ್ಲಿ ದುಡ್ಡು ಕಳಿಯೋಕ್ಕೆ ಇಷ್ಟಪಡಲ್ಲ ಯಾರೂ, ಯಾಕೆಂದರೆ ವೀಕೆಂಡಿಗೆ ಬರೋ ಅಷ್ಟರಲ್ಲಿ, ಫ್ರೈಡೇ ಅಷ್ಟರಲ್ಲಿ, ಮಂಡೆಯಿಂದ ಫ್ರೈಡೇ ತನಕ ಪ್ಲಸ್ಸು ಮೈನಸ್ ಎಲ್ಲ ನೋಡಿರ್ತಾರೆ. ಹಾಗಾಗಿನೇ ಬಟ್ ಮಂಡೇ ಆಲ್ವೇಸ್ ವಿ ಲವ್ ಟು ಮೇಕ್ ಮನಿ ಫಸ್ಟ್ ಡೇ ಆಫ್ ದ ವೀಕ್. ದಟ್ ಅಗ್ರೆಷನ್ ವಿಲ್ ಮೇಕ್ಸ್ ಅಸ್ ಲೈಕ್ ನಮಗೆ ಅಗ್ರೆಷನ್ ಇದು ನೆಕ್ಸ್ಟ್ ಡೇಗೆ ನಾವು ಮತ್ತೆ ಪ್ರಾಫಿಟಬಲ್ ಟ್ರೇಡರಾಗಿ ಕನ್ವರ್ಟ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಆ ರೀಸನ್ಗೆ ನಾನು ನಿಮಗೆ ಹೇಳೋದು, ಫೋಕಸ್ ಆನ್ ಲರ್ನಿಂಗ್. ಕಲೀರಿ, ಕಲ್ತ್ರೆ ಎಲ್ಲೂ ಹೋಗೋದಿಲ್ಲ. ಕಲಿಯೋದು ಅಷ್ಟೇ ಇಂಪಾರ್ಟೆಂಟು. ನಾನು ಲೈಕ್ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಂಗೆ ಕೆಲವು ಡೈಲಾಗ್ಸ್ಗಳು ಹೇಳೋದನ್ನ ಬನ್ರೋ ಮಾರ್ಕೆಟಿಗೆ ಬನ್ರೋ ಕಲೀರೋ ಅಂತ ಹೇಳ್ತಾ ಇಲ್ಲ ನಾನಿಲ್ಲಿ. ಜಸ್ಟ್ ಫೋಕಸ್ ಇಟ್. ನಿಮಗೆ ಯಾವುದೇ ಮಾರ್ಕೆಟು ಇದು ಸಮುದ್ರ, ಇದರಲ್ಲಿ ನಿಮಗೆ ಯಾವ ಟ್ರೇಡಿಂಗ್ ಆದರೂ ಮಾಡಿ, ನೀವು ಸ್ವಿಂಗಾರು ಮಾಡಿ, ಇಂಟ್ರಾಡೇ ಮಾಡಿ, ಆಪ್ಷನ್ಸ್ ಮಾಡಿ, ಲೈಕ್ ಸ್ಟಾಕ್ಸ್ ಮಾಡಿ, IPO ಮಾಡಿ, ಇದು ಓಷನ್, ಇದು ದೇರ್ ವಿಲ್ ಬಿ ಮೆನಿ ಥಿಂಗ್ಸ್. ಮಾರ್ಕೆಟ್ ಎಲ್ಲೋಗಿ ಹೋಗಿ ನಿಲ್ಲುತ್ತೆ, ಐ ಡೋಂಟ್ ನೋ ಮಾರ್ಕೆಟ್ ಎಲ್ಲೋಗಿ ಸ್ಟಾಪ್ ಆಗುತ್ತೆ ಅಂತ. ಎಸ್, ಒಂದು ಐ ಕ್ಯಾನ್ ಸೇ ಒನ್ ಥಿಂಗ್, ಲೈಕ್ ಮಾರ್ಕೆಟ್ ಕ್ಯಾನ್ ಆಲ್ ಟೈಮ್ ಹೈ ನಿಯರೆಸ್ಟು ಲೈಕ್ 20,060 ಎಲ್ಲೋ ಮಾರ್ಕೆಟಲ್ಲಿ ಲಾಸ್ಟ್ ಆಲ್ ಟೈಮ್ ಹೈ ಇತ್ತು. ಸೊ ಅಲ್ಲಿಗೆ ಹೋಗಿ ನಿಲ್ಬೋದು ಮಾರ್ಕೆಟು, ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಹಿಡಿಬೋದು. ಬಟ್ ಬ್ರೇಕ್ ಹಿಡಿದ್ರೂ ಮಾರ್ಕೆಟಲ್ಲಿ ಬುಲ್ಲಿಶ್ ಸೈನ್ ತುಂಬಾ ಇದೆ. ಹಾಗಾಗಿನೇ ಐ ಡೋಂಟ್ ನೋ, ಇಲ್ಲ ಲಾಸ್ಟ್ ಟೈಮ್ ಆಲ್ ಟೈಮ್ ಹೈ, ಓಕೆ ಇದು ಆಲ್ ಟೈಮ್ ಹೈ, ಇದು ಲಾಸ್ಟ್ ಸ್ವಿಂಗ್ ಇದೆಯಲ್ಲ. ಸೊ ನಿಯರೆಸ್ಟ್ ರೆಸಿಸ್ಟೆನ್ಸ್ ಝೋನ್ ಹತ್ರ ಬರ್ತಾ ಇದೆ. ಬಟ್ ಆಲ್ಮೋಸ್ಟ್ ಇವತ್ತು ಬೆಳಗ್ಗೆಯಿಂದ ನಿಮಗೆ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಕೊಂಡಿರೋರು ಆಲ್ ಟೈಮ್ ಹೈ ತನಕ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಜಸ್ಟ್ ಇಮ್ಯಾಜಿನ್, ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ಈಗ ಅವರು ಆಲ್ವೇಸ್ ಟ್ರೇಡ್ ಮಾಡಿರೋ ಆಲ್ ಟೈಮ್ ಹೈ ತನಕ ವೆಯ್ಟ್ ಮಾಡ್ತಾರಾ, ಇಲ್ಲ ಪ್ರಾಫಿಟ್ ಬುಕ್ ಮಾಡ್ಕೊಳ್ತಾರೆ ಅಂತ. ಫಸ್ಟು ಪ್ರಾಫಿಟ್ ಆಲ್ರೆಡಿ 25,000ಗೆ ಬರ್ತಿದ್ದಂಗೆ ನಿಯರೆಸ್ಟ್ 25,000 ಫಸ್ಟ್ ಪ್ರಾಫಿಟ್ ಬುಕ್ ಆಗಿದೆ ಅಲ್ಲಿ, ಓಕೆನಾ. ಸೊ ಅದನ್ನು ನೇಚರ್ ಆಫ್ ಬಯರ್ ಸೆಲ್ಲರ್ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ಪ್ರಾಫಿಟ್ ಬುಕ್ ಎಲ್ಲಾಗಿದೆ, ಎಕ್ಸಾಕ್ಟಾಗಿ ನಿಯರೆಸ್ಟ್ 25,000 ಬರ್ತಿದ್ದಂಗೆ ಇಲ್ಲಿಂದ ನಂತರನೇ ಯಾರ್ಯಾರು ಟ್ರೇಡ್ ಹಿಡಿದು, ಕೆಲವರು ಲೈಕ್ ಹೋಲ್ಡ್ ಮಾಡೋರು ಕೂಡ ಇರ್ತಾರೆ, ಯಾಕೆಂದರೆ ಅವ್ರು ರಿಸ್ಕ್ ರಿವಾರ್ಡ್ ಮೈಂಡ್ ಸೆಟ್ ಜಾಸ್ತಿ ಇರುತ್ತೆ. ಹಾಗಾಗಿನೇ 25,000 ಬರ್ತಿದ್ದಂಗೆ ಫಸ್ಟ್ ಲೆವೆಲ್ ಆಫ್ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಬಂತು. ಅದೇ ಥರ ಯಾರು ಮಿಸ್ ಮಾಡ್ಕೊಂಡಿದ್ರು, ಪ್ರಾಫಿಟ್ ಬುಕ್ ಮಾಡಿದ್ರು, ವೆಯ್ಟ್ ಫಾರ್ ಒನ್ ಪುಲ್ ಬ್ಯಾಕ್, ಅಗೇನ್ ಎಂಟ್ರಿ ಆಗಿದ್ದಾರೆ, ಅಗೇನ್ ಮಾರ್ಕೆಟ್ ಮೇಲೆ ಬಂದಿದೆ, ಅಗೇನ್ ಪ್ರಾಫಿಟ್ ಬುಕ್ ಮಾಡ್ತಾರೆ. ಬಿಕಾಸ್ ಇನ್ನೊಂದು ಸ್ವಲ್ಪ 30-40 ಪಾಯಿಂಟ್ಸಲ್ಲಿ ಆಲ್ ಟೈಮ್ ಹೈ ಇದೆ. ಹಾಗಾಗಿನೇ ದಿಸ್ ಈಸ್ ದ ಗೇಮ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಒಬ್ಬ ಕಳ್ಕೊಂಡ್ರೆ ಮಾತ್ರ ಒಬ್ಬ ದುಡಿಯೋದು ಮಾರ್ಕೆಟಲ್ಲಿ.
ಆಪ್ಷನ್ಸಲ್ಲಾಗಲಿ ಸ್ಟಾಕ್ಸಲ್ಲಾಗಲಿ ಸ್ಟಾಕ್ ಮಾರ್ಕೆಟ್ ಇರೋದೇ ಹಂಗೆ, ಇನ್ನೊಬ್ಬನ ಮನಿನೇ ನಮಗೆ ಬರೋದು, ನಮ್ಮ ಮನಿನೇ ಇನ್ನೊಬ್ಬಂಗೆ ಹೋಗೋದು, ಅದೇ ಮೈಂಡ್ಸೆಟ್ಟು. ಅದನ್ನು ಬಿಟ್ಟು ನಿಮಗೆ 16 ಥಿಂಗ್ಸು ಔಟ್ಡೇಟೆಡ್ ಇಂಡಿಕೇಟರ್ಸು ಅದು ಇದು ಎಲ್ಲದನ್ನು ಬಿಟ್ಬಿಡಿ. ಇಟ್ಸ್ ಕ್ಲಿಯರ್ ಕಟ್ ಮೈಂಡ್ಸೆಟ್. ನಾಳೆಗೆ ಏನಿರುತ್ತೆ, ಇವತ್ತು ಎಂಡ್ ಆಫ್ ದ ಡೇ ಸ್ಟೂಡೆಂಟ್ಸ್ಗೆ ನಾಳೆ ಪ್ರಿಡಿಕ್ಷನ್ ಇರ್ಬೋದು, ನಾನು ನಿನ್ನೆ ಏನೇ ಕ್ಲಾಸಲ್ಲಿ ಏನು ಗೈಡ್ ಮಾಡಿದೆ ಅದೆಲ್ಲದನ್ನು ನಾನು ಎಂಡ್ ಆಫ್ ದ ಡೇ ಅವ್ರಿಗೆ ಗೈಡ್ ಮಾಡೇ ಮಾಡ್ತೀನಿ. ದಟ್ ಈಸ್ ನನ್ನ ನಾಲೆಡ್ಜ್ನ ನಾನು ಅವ್ರಿಗೆ ಎಷ್ಟು ಕಲಿಸ್ಬೇಕೋ ಅಷ್ಟು. ಸೊ ಅದನ್ನು ಬಿಟ್ಟು ನಾನು ನಿಮಗೆ ಯೂಟ್ಯೂಬಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಹಾಕಲ್ಲ. ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನಾನು ಯೂಟ್ಯೂಬ್ ಕಡೆ ನೋಡೋದು ಇಲ್ಲ ಬಿಡಿ, ಫಸ್ಟ್ ಆಫ್ ಆಲ್. ಬಿಕಾಸ್ ನನಗೆ ಫ್ರೀಡಮ್ ಬೇಕು, ನನ್ನ ಮೈಂಡ್ಸೆಟ್ ಫ್ರೀ ಇರಬೇಕು. ದಟ್ ಈಸ್ ಮೈ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿನೇ ಓಕೆ, ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಲವರ್ಸ್ ವಾಟ್ ಬ್ಯಾಂಕ್ ನಿಫ್ಟಿ ಡನ್. ಬ್ಯಾಂಕ್ ನಿಫ್ಟಿ ಕೂಡ ಪಿಕ್ಚರ್ ಪರ್ಫೆಕ್ಟ್. ಇವತ್ತಿಂದು ಪರ್ಫೆಕ್ಟ್ ಎಂಟ್ರೀಸ್, ಪರ್ಫೆಕ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ಬ್ರೇಕೌಟ್ ನಮ್ಮ 3 ಏನು ಲೈಕ್ ಇವತ್ತಿಂದು ಇದು ಸಪೋರ್ಟ್ ಇದು ರೆಸಿಸ್ಟೆನ್ಸ್ ಆಗಿತ್ತು. ಮಾರ್ಕೆಟು ಬೆಳಗ್ಗೆನೇ ಇದರಿಂದ ಮೇಲೆ ಓಪನ್ ಆಗಿದೆ. ಸೊ ಒಂದು ರಿಟ್ರೇಸ್ಮೆಂಟಲ್ಲಿ ಎಕ್ಸಾಕ್ಟಾಗಿ ನೋಡಿ ನಮ್ಮ ಲಾಸ್ಟ್ ರೆಸಿಸ್ಟೆನ್ಸ್ ಝೋನಿಂದ ಬೈಯಿಂಗ್ ಸೈಡ್ ಬಂದಿದೆ. ಎಲ್ಲೋಗಿ ಮಾರ್ಕೆಟ್ ಬ್ರೇಕ್ ಹಿಡಿದಿದೆ. ಮಾರ್ಕೆಟು ಲೈಕ್ ದಿಸ್ ಈಸ್ ಒನ್ ಆಫ್ ದಿ ಲೈಕ್ ಪ್ರಾಫಿಟ್ ಬುಕ್ಕಿಂಗ್ ಝೋನು. ಇಲ್ಲಿಗೆ ಬಂದಾಗ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿದೆ, ಬ್ರೇಕೌಟ್ ಕೂಡ ಆಗಿದೆ, ರಿಟ್ರೇಸ್ಮೆಂಟು ಅಗೇನ್ ಅಪ್ ಸೈಡ್ ಹೋಗಿದೆ. ಸೊ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ಬೋದು ಮೇ ಬಿ. ನೀವು ಸೆಲ್ಲಿಂಗ್ ಸೈಡ್ ಇವತ್ತು ಮಾರ್ಕೆಟ್ನ ಸೆಲ್ಲಿಂಗ್ ಸೈಡ್ ನೋಡಬೇಕು ಅಂದರೆ ಅಂಟಿಲ್ ಅನ್ಲೆಸ್ ಮಾರ್ಕೆಟು 51,080 ಇಲ್ಲ 51,040 ಕೆಳಗಡೆ ಟ್ರೇಡ್ ಮಾಡಿದರೆ ಮಾರ್ಕೆಟಲ್ಲಿ ಒಂದು ಪ್ಯಾನಿಕ್ ಸೆಲ್ಲಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಟೂ ಮೆನಿ ಬಯರ್ಸ್ ಆರ್ ಬಾಟ್ ನಾವು. ಸೊ ಮಾರ್ಕೆಟ್ ಇಲ್ಲಿಂದ ಒಂದು ಲೈಕ್ ಕೆಳಗಡೆ ಬರುತ್ತಲ್ಲ, ಹಾಗೆ ಹಿಂದಿಯಲ್ಲಿ ಹೇಳ್ತಾರೆ ಬೀಡ್ ಇಕ್ಕಟ್ಟ ಅಂತ, ಅದೇ ಥರನೇ. ಸೊ ಇಲ್ಲಿ ತುಂಬಾ ಬೈಯರ್ಸ್ದು ತುಂಬಾ ಲಾಟ್ ಆಫ್ ಥಿಂಗ್ಸ್ ಮೂವ್ ಆಗಿರೋದ್ರಿಂದ ಇಲ್ಲಿಂದ ಒಂದು ಎಕ್ಸಾಸ್ಟ್ ಆಗಲೇಬೇಕು. ಒಂದು ರಿಟ್ರೇಸ್ಮೆಂಟ್ ಎಕ್ಸ್ಪೆಕ್ಟೆಡ್ ಇದೆ. ರಿಟ್ರೇಸ್ಮೆಂಟ್ ಬಂದರೆ ಅಲ್ಲಿಂದ ಒಂದು ಬೈಯಿಂಗ್ ಸೈಡೇ ನೋಡಿ ಮಾರ್ಕೆಟ್ನ. ಸೆಲ್ಲಿಂಗ್ ಸೈಡ್ನ ನೀವು ಯಾವುದೇ ಕಾರಣಕ್ಕೂ ನೋಡ್ಬೋದು, ನಿಮ್ದು ಯಾವುದೇ ಸ್ಟ್ರಾಟಜೀಸ್ ಇರಲಿ, ಅಂಟಿಲ್ ಅನ್ಲೆಸ್ 51,040 ಕೆಳಗಡೆ ಟ್ರೇಡ್ ಮಾಡೋವರೆಗೂ ಬೈಯಿಂಗ್ ಸೈಡ್ ನಿಮ್ಗೆ ಯಾವ ಸ್ಟ್ರಾಟಜಿ ಪ್ರಕಾರ ನಿಮಗೆ ಬೈಯಿಂಗ್ ಸೈಡ್ ತೋರಿಸುತ್ತೆ ಅದರಲ್ಲಿ ಹೋಗಿ. ನಿಮ್ಮ ಯಾವ ಇಂಡಿಕೇಟರ್ ಬೈಯಿಂಗ್ ಸೈಡ್ ತೋರಿಸುತ್ತೆ ಅದ್ರ ಮೇಲೆ ಬೈಯಿಂಗ್ ಹೋಗಿ. ಅಲ್ಲಿಂದ ಕೆಳಗಡೆ ಬಂದರೆ ಮಾತ್ರ ಸೆಲ್ಲಿಂಗ್ ಹೋಗಿ. ಓಕೆನಾ? ಸೇಮೇ ನಿಫ್ಟಿಯಲ್ಲಿ ಕೂಡ ಹೇಳ್ತೀನಿ. ನಿಫ್ಟಿಯಲ್ಲಿ ಏನಾಗುತ್ತೆ ಕತೆ ಅನ್ನೋದನ್ನು ಕೂಡ ನಿಫ್ಟಿ ಈ ಥಿಂಗ್ಸು ಕೂಡ ಹೇಳ್ತೀನಿ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಅಷ್ಟು ಮೂವ್ ಆಗಿಲ್ಲ, ನಿಫ್ಟಿ ಮೂವ್ ವೆರಿ ವೆಲ್. ಐ ನೋ ದಟ್ ಲೈಕ್ ಸಮ್ ಟೈಮ್ ಬ್ಯಾಂಕ್ ನಿಫ್ಟಿ ಪರ್ಫೆಕ್ಟಾಗಿ ಮೂವ್ ಆಗುತ್ತೆ, ಸಮ್ ಟೈಮ್ ನಿಫ್ಟಿ ಮೂವ್ ಆಗುತ್ತೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ನನಗೆ ಯಾವತ್ತು ಮೂವ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ದಿನ ಎಕ್ಸ್ಪೈರಿ ಆಡೋರಿಗಂತೂ ಬರೋನೂ ಇಲ್ಲ ಮಾರ್ಕೆಟಲ್ಲಿ. ಸೊ ನನ್ನ ಇದಷ್ಟು ಫೋಕಸ್ ಇಷ್ಟೇ. ನಂದು ಒಂದು ಇಂಡೆಕ್ಸ್, ಐ ಲವ್ ಒನ್ ಇಂಡೆಕ್ಸ್, ಐ ಲವ್ ಟ್ರೇಡ್ ಇನ್ ಒನ್ ಇಂಡೆಕ್ಸ್. ಸೊ ಯಾರು ಕಲಿಬೇಕು ಅನ್ನೋರು ನಂದು ಈ 30th ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ. ಬಿಕಾಸ್ ಆಫ್ಟರ್ 30th ನಾನು ಸೆಪ್ಟೆಂಬರಲ್ಲಿ ಅಟ್ಲೀಸ್ಟ್ ಅನದರ್ 2 ವೀಕ್ಸ್, ಇಟ್ ಮೀನ್ಸ್ 15 ಡೇಸ್ ನಾನು ಯಾವುದೇ ಥರದ ಕ್ಲಾಸ್ ಕಂಡಕ್ಟ್ ಮಾಡೋ ಸಮಯ ನನಗೂ ಇರೋದಿಲ್ಲ. ಹಾಗಾಗಿನೇ ಜಸ್ಟ್ ಫೋಕಸ್ ಆನ್ ಲೈಕ್ ನನಗೆ ಸುಮ್ಮನೆ ಲೈಕ್ ಜಾಯ್ನ್ ಆದವ್ರಿಗೆ ನಾನು ಸಮಯ ಕೊಟ್ಟಿಲ್ಲ ಅನ್ನೋ ಬೇಜಾರು ನನಗೂ ಕೂಡ ಇರಬಾರ್ದು. ಅದೇ ರೀಸನ್ಗೆ ಹೇಳ್ತಾ ಇರೋದು. ಕಲಿಬೇಕು ಅನ್ನೋರು 30th ಜಾಯ್ನ್ ಆಗಿ ಕಲೀರಿ. ಫೀ ಕೂಡ ತುಂಬ ಕಡಿಮೆ ಇದೆ. ಬಿಕಾಸ್ ಫೀಸ್ ಮ್ಯಾಟ್ರ್ ಅಲ್ಲ ನನಗಿಲ್ಲಿ. ನನಗೆ ಗೊತ್ತಿರೋದನ್ನ ಶೇರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಅದನ್ನೇ ನಾನು ಕೂಡ ಮಾಡ್ತಾ ಇರೋದು. ಈಗ ನಿಫ್ಟಿಯಲ್ಲಿ ಕೂಡ ಅಷ್ಟೇ. ನಿಮ್ದು ಯಾವುದೇ ಇಂಡಿಕೇಟ್ರು, ಯಾವುದೇ ಸ್ಟ್ರಾಟಜಿ, ಎನಿ ಪುಲ್ ಬ್ಯಾಕ್ ಗೋ ಫಾರ್ ಬೈಯಿಂಗ್. ಈಗ ನಿಮಗೆ ಇಲ್ಲಿಂದ ಪುಲ್ ಬ್ಯಾಕ್ ಸಿಗ್ತಾ ಹೋಗಿ, ಇಲ್ಲಿಂದ ಪುಲ್ ಬ್ಯಾಕ್ ಸಿಗ್ತಾ ಅಂಟಿಲ್ ಅನ್ಲೆಸ್ 24,850 ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇಮಿಡಿಯೇಟಾಗಿ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ. ಬಿಕಾಸ್ ತುಂಬ ಚಂದ ಬೈಯಿಂಗಲ್ಲಿ ಎತ್ಕೊಂಡು ಹೋಗಿದ್ದಾರೆ ಎಲ್ಲರೂ. ಅಲ್ಲಿ ತನಕಲ್ಲೂ ನಿಮಗೆ ಇಲ್ಲಿ ಸಿಕ್ಕಿದ್ರೂ ಬೈ ಮಾಡಿ 900, 950 ಇವೆಲ್ಲ ಬೈಯಿಂಗ್ ಝೋನ್ಸ್ ಇಲ್ಲಿ ಮಾರ್ಕೆಟಲ್ಲಿ. ಓಕೆನಾ? ಇವೆಲ್ಲ ನಿಮಗೇನು ಪೋಲ್ ಆ್ಯಂಡ್ ಫ್ಲಾಗ್ ಅಂತಾರಲ್ಲ, ಇದು ಪೋಲು ಲೈಕ್ ಫ್ಲಾಗ್ ಜೆಂಡ ನೀವೆಲ್ಲರೂ ಆರಿಸ್ಕೊಳ್ಳಿ. ನಿಮಗೆ ಇಷ್ಟ ಬಂದ ಪ್ಲೇಸಲ್ಲಿ ನಿಮ್ಮ ಜೆಂಡ ಆರಿಸ್ಕೊಳ್ಳಿ. ಓಕೆನಾ? ಸೊ ಬೇಕಂದರೆ 24,850 ಕೆಳಗಡೆ ಬಂದರೆ ಜೆಂಡ ಆರಿಸಿರೋದೆಲ್ಲ ಕಂಪ್ಲೀಟ್ ಕೆಳಗಡೆ ಬರುತ್ತೆ. ನೀವು ಕೂಡ ಕಂಪ್ಲೀಟಾಗಿ ಸೆಲ್ಲಿಂಗ್ ಸೈಡ್ ಫೋಕಸ್ ಮಾಡಿ, ಸೆಲ್ಲಿಂಗ್ ಸೈಡ್ ಮಾರ್ಕೆಟ್ ಹೋಗುತ್ತೆ. ದಿಸ್ ಈಸ್ ಪ್ರಿಡಿಕ್ಷನ್. ಇದನ್ನು ಪ್ರಿಡಿಕ್ಷನ್ ಅಂತೀವಿ. ಅದು ಬರುತ್ತಾ ಬರೋಲ್ವಾ ನಮಗೆ ಗೊತ್ತಿಲ್ಲ. ನಮಗಿರೋದು ಆಪ್ಷನ್ಸ್ ಏನು? ಆಪ್ಷನ್ ಎ ಇಲ್ಲಿಗೆ ಬಂದಾಗ ಒಂದು ಬೈಯಿಂಗ್ ಮಾಡೋದು, ಆಪ್ಷನ್ ಬಿ ಇಲ್ಲಿಗೆ ಬಂದಾಗ ಒಂದು ಬೈಯಿಂಗ್ ಮಾಡ್ಬೋದು, ಆಪ್ಷನ್ ಸಿ ಇಲ್ಲಿಗೆ ಬಂದಾಗ ಬೈಯಿಂಗ್ ಮಾಡೋದು, ಆಪ್ಷನ್ ಡಿ ಏನು? ಇವ್ರು ಎಲ್ಲರೂ ಟ್ರ್ಯಾಪ್ ಆಗಿದ್ದಾರೆ, ಇಲ್ಲಿಂದ ಕೆಳಗಡೆ ಬಂದಾಗ ಸೆಲ್ಲಿಂಗ್ ಮಾಡೋದು. ಇದು ನಮ್ಮ ಮೈಂಡ್ ಸೆಟಲ್ಲಿ ರನ್ ಆಗ್ತಿರುತ್ತೆ ಯಾವಾಗಲೂ. ದಿಸ್ ಈಸ್ ಟ್ರೇಡರ್ ಆಗಬೇಕು ಅಂದರೆ ಇಷ್ಟು ಥಿಂಗ್ಸು ನಿಮ್ಮ ಮೈಂಡಲ್ಲಿ ರನ್ ಆಗಬೇಕು. ಆವಾಗಲೇ ನೀವು ಟ್ರೇಡರ್ ಆಗೋದು. ಓಕೆ, ಫೋಕಸ್ ಆನ್ ಲರ್ನಿಂಗ್. ಕಲಿಬೇಕು ಅನ್ನೋರು ಡೆಫಿನೆಟಾಗಿ ಜಾಯ್ನ್ ಆಗಿ ಕಲೀರಿ. ಕಲಿಯೋಕ್ಕೆ ಸಮಯ ಕೊಟ್ಟಾಗ ಯಾರೂ ಕೂಡ ಲಾಸ್ ಆಗೋದಿಲ್ಲ. ಕಲಿಯೋಕ್ಕೆ ಸಮಯ ಕೊಡಲಿಲ್ಲ ಅಂದರೆ ನೀವೇನು ನಿಮ್ಮ ಜುಟ್ಟನ್ನ ಇನ್ನೊಬ್ರಿಗೆ ಕೈ ಕೊಡೋದು ಅಂತಾರಲ್ಲ, ಹಂಗೆ ಲೈಕ್ ಕಾಲ್ ಟಿಪ್ಸ್ ಇರ್ಬೋದು, ಲೈಕ್ XYZ ಥಿಂಗ್ಸ್ ಇರ್ಬೋದು. ಇವಾಗಲೇ ಯೂಟ್ಯೂಬಲ್ಲಿ ತುಂಬ ಜನ ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಾರೆ, ಹೌ ಕಾಲ್ ಟಿಪ್ಸ್ ವಿಲ್ ವರ್ಕ್ಸ್ ಅಂತ. ಲೈಕ್ ನಿಮ್ಮ ಫ್ರೆಂಡ್ಸ್ ಇಬ್ಬರು ಜಾಯ್ನ್ ಆದರೆ ಇಬ್ಬರಿಗೂ ಡಿಫ್ರೆಂಟ್ ಕಾಲ್ ಟಿಪ್ಸ್ ಬಂದಿರೋದು ಕೂಡ ಇದೆ. ದೋಸ್ ಆರ್ ಥಿಂಗ್ಸ್. ಬಿಕಾಸ್ ಅವರು ಕೂತಿರೋದು ನಿಮ್ಮ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಅಂತಲೇ ಕೂತಿರೋದು. ಪುಣೆ, ನಾಗ್ಪುರಲ್ಲಿ ಅದಕ್ಕೆ ಅಂತ ಎಷ್ಟೋ ಇನ್ಸ್ಟಿಟ್ಯೂಟ್ಗಳ ಥರನೇ ಮಾಡ್ಕೊಂಡು ಕೂತವ್ರೆ. ನೀವುಗಳು ಅವ್ರಿಗೆ ಕುರಿ ಆಗ್ತಲೇ ಇರ್ತೀರಾ ಎಲ್ಲಿ ತನಕ. ಅದನ್ನೇ ಹೇಳೋದು. ಅರ್ಕೆ ಕುರಿಗಳಿರೋವರೆಗೂ ಕಡಿಯೋನು ಕೂಡ ಇದ್ದೇ ಇರ್ತಾನೆ ಹಾಗೇನೆ. ಓಕೆ, ಥ್ಯಾಂಕ್ ಯು ಆಲ್.